ಸೀಸ್, ನಿಮಗೆ ಬ್ರಹ್ಮಿನ ಮದುವೆ ಆದಮೇಲೆ ನನ್ನ ತಂಗಿ ಒಬ್ಳು ಇದ್ದಾಳೆ, ಅವಳಿಗೆ ಒಂದು ಕಾಲ್ ಮಾಡಿ ವಿಷಯ ಹೇಳಬೇಕು ಅಂತ ಅನಿಸ್ಲಿಲ್ವಾ ಸೀಸ್? ಅವಳು ನೋಡಿ ನಾನು ಬಂದು ಇಷ್ಟೊತ್ತಾಯಿತು, ಏನಾದರೂ ನಮ್ಮ ಚಿಕ್ಕಿ ಬಂದಿದ್ದಾಳೆ ಇರು ಮಾತಾಡ್ಸೋಣ ಅಂತ ಆಚೆ ಬಂದ್ಲಾ? ಯಾರಿಗೂ ನನ್ನ ಕಂಡ್ರೆ ರೆಸ್ಪೆಕ್ಟೇ ಇಲ್ಲ, ಎಲ್ಲರೂ ನನ್ನನ್ನು ಒಂಥರ ನೋಡ್ತಾರೆ ಸೀಸ್. ಅದಕ್ಕೆ ಈ ವಿಲೇಜ್ ಬರೋಕ್ಕೆ ನನಗೆ ಇಷ್ಟನೇ ಆಗಲ್ಲ. ಅಯ್ಯ 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 ಲೇ ಗಂಗಿ, ಅದೇನು ಅಷ್ಟೊತ್ತಿಂದ ಒಟ್ಟು ಕೊಡ್ತಂಗೆ ವಟ 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 ಅಂತಲೇ ಇದೆಯಲ್ಲ, ಅವಳವ್ರ ಅದಕ್ಕೆ ಜೊತೆ ಅಡುಗೆ ಮಾಡೋಕ್ಕೋಗೋಳೆ ಬತ್ತಾಳೆ ಅಂತ ಹೇಳ್ದೆ ಅಲ್ವೇ? ಅಷ್ಟ ಗಂಟನೂ ನೋಡ್ತಾ ಇದ್ದೀನಿ, ಒಟ್ಟು ಕೊಡ್ತಾನೆ ಇದೆಯವ. ಸೀಸ್ ಇಲ್ಲಿ ರಮ್ಯಾ, ಕರೀರಿ ಅವಳನ್ನ, ಅವಳ ಹತ್ರ ನಾನೊಂದು ಸ್ವಲ್ಪ ಮಾತಾಡಬೇಕಿತ್ತು. ಅಯ್ಯೋ ಕರಿತೀನಿರು, ನೀನೇ ಸುಮ್ಮನೆ ಇದ್ದಿ ಕರೆಯ ಗಂಟಕ್ಕೆ, ಕರಿತೀನಿರು. ರಮ್ಮಿ, ಲೇ ರಮ್ಯಾ ಬಾರೇಲಿ. ಸಾವಿತ್ರಿ ಬಾರವೇಲಿ ನೀನುವೆ, ಅದೇನು ಹೋಗಿ ಮಾಡಿವಂತೆ ಮೇಲೆ ಅಡುಗೆನ. ಹ್ಞೂ ಅಮ್ಮ ಬಂದು. ಏನಮ್ಮ ಅಷ್ಟೊತ್ತಿಂದ ರಮ್ಯಾ ರಮ್ಯಾ ಅಂತಾನೆ ಇದೆಯಾ? ನಾನು ಅದಕ್ಕೆ ಹತ್ರ ಅಡುಗೆ ಕಲ್ತ್ಕೊತಾ ಇದ್ದೀನಿ. ಅಯ್ಯೋ ಇಲ್ಲಿ ನಿಮ್ಮ ಚಿಗವ ಬಂದವಳೆ, ಮಾತಾಡ್ಸೆ. ಚಿಗವನೇ ಯಾರವ? ಇಷ್ಟು ದಿವಸ ಇಲ್ದಿರೋ ಚಿಗವ, ನಾನು ನೋಡೇ ಇಲ್ಲ. ಇವ್ರು ಯಾರು ಇವರು? ಓ ಮೈ ಗಾಡ್ ಇಲ್ಲ ರಮ್ಯಾ, ಏನು ನೀನು ಹಿಂಗಂದ್ಬಿಟ್ಟೆ? ನೀನು ನನ್ನನ್ನು ನೋಡಿಲ್ವಾ? ಅದು ಈ ಗಂಗನ್ ನೋಡಿಲ್ವಾ ನೀನು? ಅಯ್ಯೋ ಗಂಗೆ ಚಿಕ್ಕಿ, ಏನು ಚಿಕ್ಕಿ ನಿನ್ನ ಅವತಾರ ಇದು? ಹಿಂಗೆ ತಲೆಯೆಲ್ಲ ಕಟ್ ಮಾಡಿಸ್ಕೊಂಡು ಲಂಗ ಬ್ಲೌಸ್ ಇಟ್ಕೊಂಡು ಹಿಂಗಾಗಿ ಹೋಗಿದ್ದಿ, ಕಂಟ್ಲಿ ಕೇಳ್ತಲ್ಲ ನಿನ್ನ ನಮ್ಮ ಚಿಕ್ಕಿ ನೀನು ಅಂತ. ಅತ್ತೆ ಇವರು ಗಂಗಮ್ಮ ಅಲ್ವಾ? ನಮ್ಮ ಮದುವೆಲಿ ನೋಡಿದ್ದು, ನಮ್ಮ ಮದುವೆಗೆ ಬಂದಿದ್ರಲ್ವ ಇವರು? ಹ್ಞೂ ಕಣವ ಬಂದಿದ್ಲು, ನನ್ನ ತಂಗಿ ಇವಳು ಗಂಗಮ್ಮ ಅಂತ. ಬೆಂಗಳೂರು ಪೇಟೆಗೆ ಹೋಗಿ ಹಿಂಗಾಗಿ ಬಂದವಳೆ. ಓ ಸಾವಿತ್ರಿ, ಏನಿದು ಗಂಗಮ್ಮ ಗಿಂಗಮ್ಮ ಅಂದ್ಕೊಂಡು? ಕಾಲ್ಮಿ ಗಂಗು ಸರಿನಾ? ಅಮ್ಮ ಅತ್ತೆ ಇದೆಲ್ಲ ನನ್ನನ್ನೇನು ಕರಿಬೇಡ, ಗಂಗು ಅಂತ ಕರಿ ಸಾಕು. ಆದ್ರೆ ಚಿಕ್ಕಿ ನಮ್ಮ ಅಮ್ಮನಿಗಿಂತ ಒಂಥರ ನೀನೇ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಓ ಮೈ ಡಾಟರ್, ಇಂಥ ಮಾತು ಹೇಳಿದೆ, ನನಗಂತೂ ತುಂಬ ಖುಷಿಯಾಗೋಯ್ತು. ನೋಡು ನೀನೊಬ್ಬಳೇ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಹಂಗಾದ್ರೆ? ಹ್ಞೂ ಚಿಕ್ಕಿ ಸೂಪರಾಗಿ ಕಾಣಿಸ್ತಾ ಇದ್ದೀ. ಸರಿ ಅತ್ತೆ, ಎಲ್ಲರೂ ಊಟಕ್ಕೆ ಬನ್ನಿ. ಮಾವನವ್ರಿಗೆ ಫೋನ್ ಮಾಡಿದ್ದೆ, ಅವರು ಬರ್ತಾರಂತೆ. ಇವರು ಎಲ್ಲ ಒಂದ್ಸಲ ಊಟಕ್ಕೆ ಕುತ್ಕೊಬಿಡಿ, ಅಡುಗೆ ಎಲ್ಲ ಆಗದೆ. ಸಾವಿತ್ರಿ, ಇವತ್ತು ನಾನು ಬೆಂಗಳೂರಿಂದ ಕಮ್ಮಿ ಮಾಡಿದ್ದೀನಿ ಅಂತ ನನಗೋಸ್ಕರ ಏನೇನು ಸ್ಪೆಷಲ್ ಅಡುಗೆ ಮಾಡಿದೀಯಾ? ಅಯ್ಯೋ ಸ್ಪೆಷಲ್ ಏನಿಲ್ಲ ಕಣತೆ, ಒಂಚೂರು ಕಬಾಬ್ನೂ ಕೋಳಿ ಸಾರನ್ನು ಮಾಡಿದ್ದೀನಿ ಅಷ್ಟೇ. ರಾಗಿ ಮುದ್ದೆ ಮಾಡಿ ಕೋಳಿ ಸಾರು ಕಬಾಬು ಮಾಡಿದ್ದೀನಿ. ಓ ಮುದ್ದೆನಾ? ಮುದ್ದೆ ತಿಂದಾಗಲೇ ಎಷ್ಟೋ ದಿವಸ ಆಗೋಗದೆ. ನನಗೆ ಕಬಾಬೆಲ್ಲ ಬೇಡ, ಬಿಸಿ ಬಿಸಿ ಮುದ್ದೆ ಮಾಡಿ ನಾಟಿ ಕೋಳಿ ಸಾರು ಬಿಟ್ಕೊಡು ಸಾಕು. ಕಬಾಬೇನು ಯಾವಾಗಲೂ ತಿಂತಾನೇ ಇರ್ತೀವಿ ಬೆಂಗಳೂರಲ್ಲಿ. ಅಂದಾಗೆ ರಮ್ಯಾ, ನಿನ್ನ ಮದುವೆ ಆಯ್ತಂತೆ, ನಿಜನಾ? ಅಯ್ಯೋ ಮದುವೆ ಮಾಡ್ಕೊ ಬಂದವಳೆ, ನಮ್ಮ ಮಾನ ಮರ್ಯಾದೆ ಕಳಿಯೋಕ್ಕೆ ಹೋಗವಳು ಯಾರನ್ನೋ ಕಟ್ಕೊ ಬಂದವಳೆ ಕಣೆ. ನಾವು ಎಂಥ ಒಳ್ಳೆ ಹುಡುಗನ ಹುಡುಕಿದ್ದು ಅಂದರೆ, ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದ ಹುಡುಗ, ಕೈ ತುಂಬ ಸಂಬಳ ಬರ್ತಿತ್ತು. ಅವನ್ನ ಅದೆಲೆಯ ಇವನಿಗಿನ್ನ ಕೆಲಸ ಇಲ್ಲ ಕಾರ್ಯ ಇಲ್ಲ, ಏನಂದ್ರೆ ಏನೊಂದು ಗೊತ್ತಿಲ್ಲ. ಅವಳೋ ನೀಲನೋ ಬಾಯ್ ಬಡ್ಕಿ, ಅವಳು ತಾವದೇನು ಸಂಸಾರ ಮಾಡ್ಕೊಂಡು ಏನು ಮಾಡೋಳೋ ಕಾಣೆ. ನೋಡಿ ಚಿಕ್ಕಿ ಅಮ್ಮನ್ನ ಹೆಂಗೆ ಮಾತಾಡ್ತಾರೆ ಅಂತ. ಸೀಸ್ ನೀವೆಲ್ಲ ಈಗ ಮಾತಾಡಬೇಡಿ, ಇವಾಗೆಲ್ಲ ಲವ್ ಮ್ಯಾರೇಜ್ ಅನ್ನೋದು ಕಾಮನ್ ಆಗೋಗಿದೆ ಬೆಂಗಳೂರಲ್ಲಿ. ಎಲ್ಲ ಯಾವುದಾದ್ರೂ ನೋಡಿ ಎಲ್ಲ ಲವ್ ಮ್ಯಾರೇಜು. ಈ ಹಳ್ಳಿ ಕಡೆ ಜನಗಳಿಗೆ ಏನಾಗಿದೆಯೋ ಗೊತ್ತಿಲ್ಲ ಕಣಪ್ಪ. ಲವ್ ಮ್ಯಾರೇಜ್ ಅಂದರೆ ಏನೋ ಒಂಥರ ಮಾತಾಡ್ತಾರೆ. ಅಯ್ಯೋ ಗಂಗೆ, ಇಲ್ಲಿ ನಮ್ಗೆ ಆಚೆ ಮಕ್ಕ ಹಾಕ್ಕೊಂಡು ಒಡ್ಡಾಡಕ್ಕಾಯ್ತಾ ಇಲ್ಲ. ಯಾರ ನೋಡು ರಮ್ಮಿನ ಮದುವೆ ಆಯ್ತಂತೆ, ಎಲ್ಲರೂ ಪಿಸುಗುಸು ಗುಸು ಅಂತ ನಮ್ಮನೆ ಸುದ್ದಿನೇ ಮಾತಾಡ್ತಾರೆ. ಅಯ್ಯೋ ಮಾತಾಡ್ಕೊಳ್ಳಿ ಬಿಡಿ ಸೀಸ್, ಮಾತಾಡ್ಕೋರ್ಗೇನು ಮಾತಾಡ್ತಾ ಇರ್ತಾರೆ. ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ? ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ, ಸುಮ್ಮನೆ ಇರಿ. ಅತ್ತೆ ಆಗಿದ್ದಾಗೋಗದೆ, ಈಗ ತಲೆ ಕೆಡ್ಸ್ಕೋಬೇಡ. ರಮ್ಯಾ ಚೆನ್ನಾಗಿರ್ತಾಳೆ, ಯೋಚನೆ ಮಾಡಬೇಡ. ನಡಿ ಊಟ ಮಾಡ್ರಿ. ಏನೋ ಆಡ್ಕೊಳ್ಳೋದ್ರ ಮುಂದೆ ಚೆನ್ನಾಗಿ ಬದುಕಿ ಬಾಳಿ ತೋರಿದ್ರೆ ಅಷ್ಟೇ ಸಾಕು ನನಗೆ. ಬಿಡಮ್ಮ ನೀನು ಯಾಕಮ್ಮ ತಲೆ ಕೆಡ್ಸ್ಕೊತೀಯ? ನಾನು ಚೆನ್ನಾಗಿ ಇರ್ತೀನಿ. ಊಟದ ನಂತರ. ಅತ್ತೆ ಚಿಕ್ಕತ್ತೆ, ಊಟ ಎಲ್ಲ ಚೆನ್ನಾಗಿತ್ತಾ? ಅರ್ಜೆಂಟಲ್ಲಿ ಮಾಡಿದೆ. ಓ ಸಾವಿತ್ರಿ, ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಮಳೆ ಹಿಡ್ಕೊಂಡಿರೋ ವೆದರ್ಗೂ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಉಣ್ತಾ ಇದ್ರೆ ಆಹಾ ಸ್ವರ್ಗ, ಮೂರೇ ಗೇಣು ಸ್ವರ್ಗಕ್ಕೆ ಆ ರೀತಿ ಇತ್ತು. ನಾನಂತೂ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ದೀನಿಪ್ಪ. ಅತ್ತೆ ನೀವಂತೂ ತುಂಬ ಕಾಮಿಡಿಯಾಗಿ ಮಾತಾಡ್ತೀರಾ. ನೀವು ಮಾತಾಡ್ತಾ ಇದ್ರೆ ನಿಮ್ಮ ಮಾತನ್ನ ಕೇಳಿಸ್ಕೊತಾನೇ ಇರಬೇಕು ಅಂತ ಅನಿಸುತ್ತೆ. ಹೌದಾ ಸಾವಿತ್ರಿ, ನಾನು ಅಷ್ಟು ಚೆನ್ನಾಗಿ ಮಾತಾಡ್ತೀನಾ? ನೋಡ್ದೇನೆ ಸೀಸ್, ನಾನು ಮಾತಾಡ್ತಾ ಇದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ.
ಕಳ ಬಿಡು, ನಿನ್ನ ಯಾರು ತಾನೇ ಇಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಆಯ್ತಿದಿ. ಎಲೆ ಅಡಿಕೆ ಹಾಕೊಂಡಿಯಾ ತರ್ಸನೆ? ಓ ಬೇಡಪ್ಪ, ನಾನು ಅದೆಲ್ಲ ಹಾಕೊಳ್ಳಲ್ಲ. ಆಮೇಲೆ ಅಲ್ಲೆಲ್ಲ ರೆಡ್ ರೆಡ್ ಆಗುತ್ತೆ, ಅದೆಲ್ಲ ನಾನು ಹಾಕಲ್ಲ. ಅಜ್ಜಿ ಅಜ್ಜಿ, ಬೆಂಗಳೂರಿಂದ ನಮ್ಗೆ ಏನು ತರಲಿವ ಅಜ್ಜಿ? ಓ ಪಾಪು, ನಿನಗೆ ನಿಮ್ಮ ತಮ್ಮನಿಗೆ ಇಬ್ರಿಗೂ ಆಟ ಆಡೋಕ್ಕೆ ಆಟ ಸಾಮಾನುಗಳು, ಹಾಗೆ ತಿನ್ನೋಕ್ಕೆ ವೆರೈಟೀಸ್ ಆಫ್ ತಿಂಡಿಗಳು ಎಲ್ಲ ತಂದಿದ್ದೀನಿ. ಅಲ್ಲಿ ಬೀರು ಮೇಲೆ ಇಟ್ಟಿದ್ದೀನಿ, ತಗೊಂಡು ತಿನ್ನು. ಎಲ್ಲಿ ದಿನಿ ಕಾಣಿಸ್ತಾನೆ ಇಲ್ಲ, ಊಟ ಮಾಡ್ದೊಂದು ಪತ್ತೆನೇ ಇಲ್ಲ. ಊಟ ಮಾಡಬೇಕಾದ್ರೆಲ್ಲ ಅಷ್ಟೊಂದು ಆಟ ಮಾಡ್ತಿದ್ದ, ಅಮ್ಮ ನನಗೆ ಮೊಟ್ಟೆ ಹಾಕು, ಅಮ್ಮ ನನಗೆ ಮೊಟ್ಟೆ ಹಾಕು ಅಂತ. ಎಲ್ಲೊಂಟೋದ ಅವನು? ಅಜ್ಜಿ, ಅವನು ರಮ್ಯತೆ ಜೊತೆ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೋದ. ಅವಳ ಜೊತೆ ಯಾಕೋದ ಅವನು? ತೆಪ್ಪಗೆ ಮಲ್ಲೇದೆ ಉಂಡ್ಬಿಟ್ಟು. ಬಿಡಿಯತ್ತೆ, ಏನಾಗಲ್ಲ, ಹೋಗ್ಬಿಟ್ಟು ಬರಲಿ, ನಾನೇ ಕಳಿಸ್ದೆ. ಹೋಗಿ ಒಡ್ಡಾಡ್ಕೊಂಡು ಬರೋಗು ಅತ್ತೆ ಜೊತೆ ಹೋಗ್ಬಿಟ್ಟು ಅಂತ. ಸಾವಿತ್ರಿ, ಬಾರವ, ಒಂಚೂರು ಊಟ ಕೊಡು. ಹಾಂ ಬಂದೆ ಮಾವ. ಓ ಮಾವ ಎಲ್ಲ ಬಂದರು ಅನಿಸುತ್ತೆ, ಬನ್ನಿ ಮಾತಾಡ್ಸೋಣ. ಅಮ್ಮ, ನಾನು ರೂಮ್ಗೆ ಹೋಗಿ ತಿಂಡಿ ತಗೋತೀನಿ. ಮಾವ, ಊಟ ಎಲ್ಲ ಚೆನ್ನಾಗದ? ಊಟ ಏನೋ ಚೆನ್ನಾಗದೆ. ಊಟ ಯಾವತ್ತು ಕೆಡ್ಸಿದಿ ನೀನು? ಊಟ ಬಲು ಪಸಂದಾಗಿ ಮಾಡ್ತಿದ್ದಿ. ನನಗೆ ಗಿರಿಗಿಬ್ರಿಗೆ ಊಟ ಕೊಟ್ಬಿಟ್ಟಿದ್ದಿ. ಎಲ್ಲ ನಿಮ್ಮ ಅತ್ತೆ ಬೀಗ್ರು ಮನೆಯವರು ಯಾರು ಕಾಣಿಸ್ತಾನೇ ಇಲ್ಲ. ಆಲೆ ಎಲ್ಲ ಉಂಡ್ಕೊಂಡ್ರೆ? ಹ್ಞೂ ಮಾವ, ಅವರೇನೋ ಹೊಲ್ದತ್ರ ಕೆಲಸ ಮಾಡೋಕೆ ಹೋಗ್ಬೇಕಿತ್ತಂತೆ, ಅದಕ್ಕೆ ಬೇಗ ಅಡುಗೆ ಆದಮೇಲೆ ಊಟ ಕೊಡವ ಅಂತಂದರು. ಊಟ ಅಡುಗೆ ಆದೇಟ್ಗೆ ಊಟ ಕೊಟ್ಬಿಟ್ಟೆ. ನಿಮ್ಮ ಅತ್ತೆನೂ ಆಲೆ ಉಂಡ್ಕೊಂಡ್ಲೆ? ನಾನು ಬಿಟ್ಬಿಟ್ಟು ಉಣ್ಣೋದೇ ಇಲ್ಲ ಅಂತಿದ್ಲು ಯಾವಾಗಲೂ. ಇವತ್ತು ಕೋಳಿ ಸಾರಲ್ಲ, ನಾಲ್ಗೆ ರುಚಿ ತಡ್ದಿಲ್ಲ. ಎಷ್ಟೊತ್ತು ಉಂಡೋನೋ ಅನ್ಸ್ಬಿಟ್ಟದೆ ಅವಳಿಗೆ. ಅಯ್ಯೋ ಇಲ್ಲ ಮಾವ, ಅತ್ತೆ ನೀವು ಬಂದಮೇಲೆ ಊಟ ಮಾಡ್ತೀನಿ ಅಂತಿತ್ತು. ಆದರೆ ಗಂಗತ್ತೆ ಬಂದಿದ್ದಾರೆ ಬೆಂಗಳೂರಿಂದ, ಅವರು ಕುತ್ಕೊಳ್ಳೋಕೆ ನನ್ನ ಜೊತೆನೇ ಊಟ ಮಾಡು ಅಂತಿದ್ರು. ಅದಕ್ಕೆ ಕುತ್ಕೊಂಡು ಊಟ ಮಾಡಿದ್ರು ಅವರು. ಎಲ್ಲರದು ಊಟ ಆಯಿತು, ನಮ್ಮದೆಲ್ಲ. ನೀವು ಮತ್ತು ಇವರು ಇಬ್ಬರೇ ಇದ್ದಿದ್ದು. ಏನು ಗಂಗತ್ತೆ ಬಂದಿದ್ದಾಳೆ? ಇಷ್ಟು ವರ್ಷ ಆದಮೇಲೆ? ಆಲೆ 10-12 ವರ್ಷ ಆಗಿತ್ತು ಊರೊಳಗೆ ಕಾಲಿಕ್ಕಿ, ಈಗ ಊರು ನೆಲೆಸ್ಕೊಂಡು ಬಂದಿದ್ದಾಳೆ. ಎಲ್ಲ ಕರಿ ಮಾತಾಡ್ಸೋಣ. ಗಂಗೆ, ಗಂಗೆ ಎಲ್ಲವ? ಕಣ್ಗೆ ಕಾಣಲ್ಲ, ಒಳಗೆ ಕುತ್ಕೊಬಿಟ್ಟಿದ್ದೀ. ಯವ್ವ ಇವಳು ಯಾರು? ಇವಳು ನಮ್ಮ ಗಂಗೆನೇ ಇವಳು. ಲೇ ಗಂಗೆ, ನಿನ್ಗೆ ಯಾವ್ದು ಬಂದಿದ್ದು? ಹಿಂಗಾಗಿದೆಯಲ್ಲ ಬೆಂಗಳೂರು ಪೇಟೆಗೆ ಹೋಗ್ಬಿಟ್ಟು ಚಿಕ್ಕ ಐಕ್ಳಂಗೆ ಬಾಬ್ ಕಟ್ಟಿಂಗ್ ಮಾಡಿಸ್ಕೊಂಡು ಅಂಗಿ ಚಡ್ಡಿ ಇಕ್ಕೊಂಡು ಹಿಂಗಾಗಿ ಬಂದಿದೆಯಲ್ಲ ಊರುಗಳಿಗೆ ನೀನು. ಏನು ನಿನಗೆ ನಾಚಿಕೆ ಮಾನ ಮರ್ಯಾದೇನು ಇಲ್ವೇ? ಲಕ್ಷಣವಾಗಿ ಒಂದು ಸೀರೆ ಉಟ್ಕೊಳ್ಳೋದ? ಇದು ಯಾವುದೋ ಇಕ್ಕ ಬಂದಿದೆಯಲ್ಲ ಇದಾ? ಓ ಮೈ ಗಾಡ್ ಜಿಲಾ ಬಾವಾಜಿ, ಇವಾಗೆಲ್ಲ ಇದೇ ಟ್ರೆಂಡ್ ಗೊತ್ತಾ? ಬೆಂಗಳೂರಲ್ಲಿ ಯಾರನ್ನಾದ್ರೂ ನೋಡಿ, ಎಲ್ಲರೂ ಇದೇ ಟ್ರೆಂಡ್. ಏನು ಟ್ರೆಂಡೋ ಏನೋ, ಬೆಂಗಳೂರಲ್ಲಿ ಹೆಂಗಾರ ಇರು, ಇಲ್ಲಿಗೆ ಬಂದಾಗಾರ ಲಕ್ಷಣವಾಗಿ ಬರೋಕ್ಕಿಲ್ವೇನೆ ನೀನು? ಲೇ ಶಾಂತಿ, ಏನು ನಿನ್ನ ತಂಗಿ ಅವತಾರ? ಕೇಳ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತು ಅನ್ನಂಗೆ ಈ ಅವತಾರದಲ್ಲಿ ಬಂದವಳಲ್ಲ. ಅಯ್ಯೋ, ನಾನು ಬಂದಿತ್ತವಿಂದ ಹೇಳ್ದೆ ಕಣಯ್ಯ, ಅವಳು ನನ್ನ ಮಾತೇ ಕೇಳಲ್ಲ ಅಂತಾಳೆ. ಬಿಡು, ಯಾಕಿದ್ ಮಾಡಿ, ಅವಳು ಹೆಂಗೋ ಇರಲಿ. ಅಯ್ಯೋ ಅಪ್ಪ, ಇವಾಗೆಲ್ಲ ಹಿಂಗೆಯ, ಎಂತೆಂಥವರೆಲ್ಲ ಎಂತೆಂಥ ಬಟ್ಟೆನೇ ಇಕ್ಕೋತಾರೆ. ಯಾಕಿದ್ ಮಾಡಿ ಸುಮ್ಮನಿರು. ಚಿಗವ ಅಪ್ರೂಪಕ್ಕೆ ಬಂದವಳೆ, ಖುಷಿಯಾಗವಳೆ, ಹೆಂಗೆ ಬೇಕೋ ಹಂಗೆ ಇದ್ಬಿಟ್ಟು ಹೋಲಿ. ಏನು ನಿಮ್ಗೆ ಅನ್ಸ್ದಂಗೆ ಮಾಡ್ರಿ. ಎಲ್ಲ ಇವರಲ್ಲೇ ಹೊತ್ನಂತೆ ಹೊಂಟೋಗೋರಲ್ಲ. ಹ್ಞೂ ಕಣಯ್ಯ, ಏನೋ ಹೊಲ್ತಾವ ಕೆಲಸ ಅದೇ ಅಂತ ಹೋಗ್ಬೇಕು ಅಂದ್ಬಿಟ್ಟು ಹೋದ್ರು. ಹೊತ್ನಂತೆ ಇವಾಗ ಒಳ್ಳೆ ಕೆಲಸ ಮಾಡೋರೆ. ನಾನು ಬಂದಾಗ ಏನಾರ ಇರಬೇಕಾಯ್ತು ಅವರು. ನಾನು ಏನು ಮಾಡ್ತಿದ್ದೋ ನನಗೆ ಗೊತ್ತಿಲ್ಲ. ನೀವಾಗತ್ತೆ ಅವಳನ್ನ ಮನೆ ತುಂಬಿಸ್ಬಿಟ್ಟು ಒಪ್ಪಿಸ್ಬಿಟ್ಟು ಬಂದಿದ್ದೀರಿ. ನಾನಾಗಿದ್ರೆ ಅಲ್ಲೇ ತುಂಡಾಗಿ ಕಾತ್ರಿಸ್ಬಿಟ್ಟು ಬಂದ್ಬಿಡೀವಿ ಅವಳನ್ನ. ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿಲಿ ಹರಾಜ್ ಹಾಕ್ಬಿಟ್ಟು ಹೊಂಟೋದ್ಲು. ಅಯ್ಯೋ ಬುಡ್ಡಾಗಿರಿ, ಈಗ ಏನು ಮಾಡೋದು? ನನಗೂ ಏನು ಆಸೆ ಇತ್ತೇ ಅವನು ಕೊಡಬೇಕು ಅಂತ. ಒಂದು ಕೆಲಸ ಇಲ್ಲ ಏನಿಲ್ಲ. ಅವಳು ಖಾಲಿ ಆಯ್ಕ ಬಂದಮೇಲೆ ಏನು ಮಾಡೋಣ? ಏನೋ ಹೆಂಗಾರ ಬದುಕೊಳ್ಳಿ ಅಂದ್ಬಿಟ್ಟು ತುಂಬಿಸ್ಬಿಟ್ಟು ಬಂದಿದ್ದೀವಿ. ಒಂದು ಮನೆ ಸೇರಿಸ್ಬಿಟ್ಟು ಬಿಡು. ಇನ್ಮೇಲೆ ಅವಳ ಜೀವನ ಏನೋ ಅವ್ರು ಮಾಡ್ಕೊಳ್ಳಿ. ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ರೀ, ನೀವು ಯಾಕೆ ಹಿಂಗಾಡಿರಿ? ಸುಮ್ಮನಿರಿ. ನೋಡು ಗಿರಿ, ಇವಾಗೆಲ್ಲ ಈ ಲವ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ? ಅಷ್ಟೊತ್ತಿಂದ ಈ ಸಿಸ್ ನೋಡಿದ್ರೂ ಹಾಗೆ ಆಡ್ತಿದ್ಲು. ಇಷ್ಟವರೆಗೂ ಅವಳಿಗೆ ಹೇಳಿದ್ದಾಯ್ತು, ಇವಾಗ ನೀನು ಮತ್ತು ಬಾವಾಜಿ. ನನಗೂ ಬೆಳಿಗ್ಗೆ ಬಂದಿತ್ತವಿಂದ ಹೇಳಿ ಸಾಕಾಗಿ ಹೋಗಿದೆ. ಏನೋ ಮಾಡ್ಕೊಳ್ಳಿ, ಹೋಯ್ತೀವಿ ನಾವು. ಸ್ವಲ್ಪ ಕೆಲಸ ಅದೇ. ಸೀಸ್, ಆಚೆ ತುಂಬ ರೈನ್ ಬರ್ತಿದೆ, ತುಂತುರು ರೈನು ಚೆನ್ನಾಗಿದೆ ಒಂಥರ. ಬಾ ಸೀಸ್, ಅಲ್ಲಿ ಗದ್ದೆ ಹತ್ರ ಹೋಗಿ ಎಲ್ಲ ಒಂದು ವೆದರ್ನ ಎಂಜಾಯ್ ಮಾಡ್ಕೊಂಡು ಬರೋಣ. ಲೇ, ಈ ಮಳೆಲಿ ಹೋದಿಯಾ? ಕಡೆ ಮೇಲೆ ಹೋದ್ರಾಯ್ತು ತಗೋ, ಒಂಚೂರು ಮಳೆ ಕಮ್ಮಿ ಆಗಲಿ. ಉಕ್ಕಡತ್ತೆ, ನಾನು ಬಟ್ಟೆ ತೊಗೊಂಡು ಅಲ್ಲೇ ಬರ್ತೀನಿ. ಎಲ್ಲ ಗದ್ದೆ ತಗೋಗಿ ಒಡ್ಡಾಡ್ಕೊಂಡು ಅಲ್ಲೇ ಬಟ್ಟೆ ಹಾಕೊಂಡು ಬರೋಣ ತಗೋ. ಈ ಮಳೆಲಿ ಹೋಗಿ ಏರ್ ಮಾಡಿಯಲ್ಲಿ ಒಡ್ಡಾಡಕ್ಕಾಗತ್ತೆ ಗದ್ದೆ ಒಳಗೆ? ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರೆಲ್ಲ ರಮ್ಯಾ ಲವ್ ಮ್ಯಾರೇಜ್ ಆಗಿರೋದು ದೊಡ್ಡ ತಪ್ಪು ಅನ್ನೋ ಥರ ಮಾತಾಡ್ತಿದ್ದಾರೆ. ನಿಮ್ಮ ಮನೆಗಳಲ್ಲೂ ಹೀಗೆನಾ? ಕಮೆಂಟ್ ಮಾಡಿ ಫ್ರೆಂಡ್ಸ್.
ಈ ಕತೆ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.